ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣದ ನೇರ ಪ್ರಸಾರ. ನಶಾಮುಕ್ತ ಯುವಜನತೆ ಅಭಿಯಾನಕ್ಕೆ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತು. ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಭಾನುವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಶಾಮುಕ್ತ ಯುವಜನತೆ ಅಭಿಯಾನದ ಅಂಗವಾಗಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿವಿವಿ ಸಂಘದ ಕಾರ್ಯ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಿಮಠ್, ದಿಶಾ ಬೋಧ್ ಫೌಂಡೇಶನ್ ಡಾಕ್ಟರ್ ಸತೀಶ್, ಕಾಲೇಜು ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಅಶೋಕ್ ಸಜ್ಜನ್ ಬೇವೂರ್, ಪ್ರಾಚಾರ್ಯ ಭುವನೇಶ್ವರಿ ಏಳಿಮೇಲಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. और अपने कर्तव्यों के प्रति कितना गंभीर है। मैं आप सभी को इस अभियान के लिए अनेक अनेक शुभकामनाएं देता हूं। उठा वो कल्याणकारी विचार अब ये एक नेशनल प्रोजेक्ट बन गया। आज से देश भर में नशा मुक्त युवा अभियान आरंभ हो रहा है। साथियों, देश के लिए और अपने जीवन के लिए खुद को नशा मुक्त रखना बहुत जरूरी है। नशा फोकस को भटकाता है और धीरे धीरे युवा को उसके अपने सपनों से दूर ले जाता है। लोगों के लिए एक बहुत बड़ा संदेश था, हमें जगा रहा था, हमें जूझने के लिए प्रेरित कर रहा। साथियों, आजकल हम देखते हैं कि कमजोर पड़ जाते हैं। आज इसलिए दुश्मन देश में षड्यंत्र करके सप्लाई कर करके कमाई करना और हमारे जैसे देश को तबाह करना, ये भी उनकी आतंकी साजिश का हिस्सा होता है। और इसलिए हमें हर एक युवा को नशे के कुंगल में फंसने से बचाना है। साथियों, जो नशे को आदमी योद्धा होता है, समाज को उनका सम्मान करना चाहिए, अपनापन देना। Whatever our Prime Minister ji has vision, it is coming to a reality because we are seeing so many funds given to the youth in skill development. See, that shows the interest, the person has the vision, and we should definitely join hands wholeheartedly to fulfill the vision of our nation. And so nicely we all just know Vande Mataram, our national anthem, and Nada Gite. This is how the protocol we have built in all the states, and this is the protocol we have to follow, and that is really going to give us the patriotism to our nation. Always nation is going to be the first, and youth are the main important people who are going to build the nation. ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಶಾಮುಕ್ತ ಭಾರತ ಮೊದಲನೇ ಫೇಸಲ್ಲಿ ಅವರು ಮೆಡಿಕಲ್ ಅಲೈಡ್ ಎಲ್ಲ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ನಂತರದಲ್ಲಿ ಇಂಜಿನಿಯರಿಂಗು ಮತ್ತು ಡಿಪ್ಲೊಮಾ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಮುಂದಿನ ದಿನಗಳಲ್ಲಿ ಉದ್ದೇಶಿಸಿ ಮಾತನಾಡುವಂಥ ಒಂದು ವ್ಯವಸ್ಥೆ ಇದೆ. ನಮ್ಮ ಸಂಘದ ಹಿಂದಿನ ಅಧ್ಯಕ್ಷರು ಮಹಾಂತ ಸ್ವಾಮಿಗಳು ಕೂಡ ಈ ನಶಾಮುಕ್ತ ಮಾಡಬೇಕು ಅಂತೇಳಿ ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟ ಮಾಡಿದರು. ಸಾಕಷ್ಟು ಕೆಲಸ ಅದರ ಬಗ್ಗೆ ಮಾಡಿದ್ರಿಂದ ಕರ್ನಾಟಕ ಸರ್ಕಾರ ಆಗಸ್ಟ್ 1ನೇ ತಾರೀಕು ಅವರ ಹೆಸರಿನಲ್ಲಿ ನಶಾಮುಕ್ತ ದಿನಾಚರಣೆ ಒಂದು ದಿನ ಅಂಥೇಳಿ ಮಾಡಿ ನಿನ್ನಿನ ದಿನನೂ ಕೂಡ ಎಲ್ಲ ಕಡೆ ಅದರ ಅಭಿಯಾನವನ್ನು ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇದು ವಿದ್ಯಾರ್ಥಿಗಳಲ್ಲಿ ಇದೊಂದು ಅಭ್ಯಾಸ ಆಗಿಬಿಡ್ತದೆ. ಕೆಲವರಿಗೆ ಜೀವನನೇ ಇದರಿಂದ ಹಾಳಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ನೀವು ಪತ್ರಿಕೆಯಲ್ಲಿ ಟಿವಿಯಲ್ಲಿ ನೋಡ್ತೀರಿ ಎಷ್ಟು ಕೋಟಿ ಗಾಂಜಾ ಜಪ್ತಾತು, ಎಷ್ಟು ಕೋಟಿ ನಶಾ ಪದಾರ್ಥಗಳು ಜಪ್ತು ಮಾಡಿದ್ರು ಅನ್ನೋದನ್ನೆಲ್ಲನೂ ನೀವು ಕೂಡ ಟಿವಿನಲ್ಲಿ ಪತ್ರಿಕೆಯಲ್ಲಿ ದಿವಸನೂ ಡೈಲಿನೂ ತಾವು ನೋಡ್ತಿರ್ತೀರಿ.
ಇವತ್ತು ಇದು ಒಂದೇ ದಿವಸ ಇದನ್ನ ಮಾಡಿದ್ರೆ ಆಗೋದಿಲ್ಲ. ನೀವೆಲ್ಲ ಡಾಕ್ಟರ್ಸು, ಪ್ರೊಫೆಸರ್ಸು, ರೀಡರ್ಸು, ಲೆಕ್ಚರರ್ಸು ನಿಮ್ಮ ಪಠ್ಯದಲ್ಲಿ ನೀವು ಪಾಠ ಹೇಳುವಾಗ ಕೂಡ ಒಂದು ಶಬ್ದ ಇದರ ಬಗ್ಗೆ ಹೇಳಿದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನ ನಾವು ನೋಡಿದ್ದೀವಿ. ಇವತ್ತಿನ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, ಅಯೋಧ್ಯ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಫಸ್ಟ್ ಇಯರ್ MBBS ಓದುವಂತ ಒಬ್ಬ ವಿದ್ಯಾರ್ಥಿನಿ ಬಾಂಬ್ ಸ್ಫೋಟ ಮಾಡುವಂತ ಎಲ್ಲ ತಯಾರಿಯನ್ನು ಇಟ್ಕೊಂಡಿದ್ಲಂತ ಪತ್ರಿಕೆಯಲ್ಲಿ ಬಂದಿದೆ. ಇವತ್ತು ನೀವು ನೋಡ್ರಿ, ಡಾಕ್ಟರ್ಗಳು ಯಾರು ಇವತ್ತಿನ ಪೇಪರ್ ನೋಡ, ಫಸ್ಟ್ ಇಯರ್ MBBS ಓದುವಂತ ಒಬ್ಬ ಹೆಣ್ಣು ಹುಡುಗಿ ಬಾಂಬ್ ಸ್ಫೋಟ ಮಾಡುವಂತ ಸಲಕರಣೆಗಳನ್ನ ಇಟ್ಕೊಂಡಿದ್ಲಂತೆ. ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು, ಇದೇ ಕಾರಣ ಈ ನಶಾ ವ್ಯವಸ್ಥೆನೇ ಇಂಥ ವಿಚಾರಗಳಿಗೆ ಮುಖ್ಯ ಕಾರಣ ಅಂಥೇಳಿ ಭಾವಿಸಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹೆಚ್ಚು ಜಾಗರೂಕತೆಯನ್ನ ವಹಿಸಬೇಕು. ಅದ್ರ ಜೊತೆಗೆ ಇವತ್ತೇನು ಪ್ರೋಟೋಕಾಲ್ ಮಾಡಿದ್ದಾರೆ, ನಾಡಗೀತೆ ಮತ್ತು ರಾಷ್ಟ್ರಗೀತೆ, ಮಾನ್ಯ ಪ್ರಧಾನಮಂತ್ರಿಗಳು ಅದಕ್ಕೆ ಕಾನೂನನ್ನ ಮಾಡಿದರು. ಒಂದೇ ಮಾತರನ್ನು ಕೂಡ ರಾಷ್ಟ್ರಗೀತೆ ಆಗಬೇಕು, ಎರಡನ್ನೂ ಜೊತೆಯಾಗಿ ಹಾಡಬೇಕು ಮತ್ತು ಆಯಾ ಪ್ರದೇಶದ ನಾಡಗೀತೆಗಳು ಕೂಡ ಅದರಲ್ಲಿ ಇರಬೇಕು ಅಂತ ಹೇಳಿ ಹೇಳಿದ್ದಾರೆ. ಎಲ್ಲ ಹೈಸ್ಕೂಲ್ನಲ್ಲಿ, ಕಾಲೇಜಲ್ಲಿ ಪ್ರೇಯರ್ ಇರ್ತಿತ್ತು, ಎಲ್ಲ ಕಡಿದ್ಬಿಟ್ರು. ಈಗ ಹೈಸ್ಕೂಲ್ಗೆ ಅಷ್ಟೇ ಸೀಮಿತ ಆಗೈತೆ ಕಾಣಕ್ಕೆ, ಪ್ರೇಯರ್ ಇದ್ದಿಲ್ಲ. ಹೈಸ್ಕೂಲ್ ಮೆಡಿಕಲ್ ಮಾಡ್ಬೇಕು, ಪ್ರೇಯರ್ ಮಾಡಿಸ್ಬೇಕು. ದಿನ ಫಸ್ಟ್ ಇಯರ್ ಮುಂದವರಿಗೆ ಬೆಳವಣಿಗೆ ಎದುರಿಸಿ ಅಂದ್ರೆ ಒಂದು ಕಲ್ಚರ್ ಡೆವಲಪ್, ಒಂದು ಸಂಸ್ಕೃತಿ ನಿರ್ಮಾಣ ಆಗ್ತದೆ. ಬೆಳಿಗ್ಗೆ ಯಾರು ಫಸ್ಟ್ ಇಯರ್ 250 ಜನ MBBS ಬರ್ತಾರ, ಅವ್ರು ತಗೊಂಡೋಗಿ ಗ್ರೌಂಡ್ನಾಗ ನಿಲ್ಲಿಸಿ ಮೊದಲು ನಾಡಗೀತೆ, 2 ರಾಷ್ಟ್ರಗೀತೆ ಹಾಡಕ್ಕೆ ಹಚ್ಚಿದ್ರೆ ಆ ಒಂದು ಸಂಸ್ಕೃತಿ ಬೆಳೀತದೆ. ಡಾಕ್ಟರ್ಗಳೆಲ್ಲರೂ ಅಲ್ಲಿ ಉಪಸ್ಥಿತರಿರ್ಬೇಕು. ನಾವು ಹೈಸ್ಕೂಲ್ನಾಗಿದ್ದಾಗ ಡೈಲಿ ಓಡೋಡಿ ಬರ್ತಿದ್ವಿ, ಪ್ರೇಯರ್ ಟೈಮ್ ಆಗುತ್ತೆ ಅಂತ ಹೇಳಿ ಪೆನಾಲ್ಟಿ ಹಾಕ್ತಾರೆ ಅಂತ ಓಡಿ ಬರುವಂತ ಪದ್ಧತಿ ಕೂಡ ಅವಾಗಿತ್ತು. ಇದು ಮತ್ತೆ ಬರಬೇಕು. ಇಂಥ ನಮ್ಮ ಸಂಸ್ಕೃತಿ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕಾದ್ರೆ ಈ ಕಡೆ ನಮ್ಮ ವಿಚಾರಗಳು ಹೆಚ್ಚಾಗಬೇಕು. ನೀವು ಮೊದಲು ಈ 15 ವರ್ಷದ ಹಿಂದೆ ಇದ್ದಂತ ಭಾರತ ಇದೆಲ್ಲ, ಇದು ಹೊಸ ಭಾರತ, ವಿಕಸಿತ ಭಾರತ ಮಾಡೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹಗಲು ಇರುಳು ಕೆಲಸ ಮಾಡ್ತಾರೆ. ನಿನ್ನೆ ಆಂಧ್ರದಲ್ಲಿ ಭೋಗಾಪುರಂ ಏರ್ಪೋರ್ಟ್ ಓಪನಿಂಗ್, ಸುಮಾರು 6,000 ಕೋಟಿ 60 ಲಕ್ಷ ಜನ ಅದರಲ್ಲಿ ಪ್ರಯಾಣ ಮಾಡಬಹುದು. ನಿನ್ನೆ ಓಪನಿಂಗ್ ಆಯ್ತು, ಮುಂಜಾನೆ ಮಧ್ಯಾಹ್ನವರೆಗೆ ಮೈಸೂರಿಗೆ ಬಂದು ವಿವೇಕಾನಂದ ಸ್ಮಾರಕ ಭವನ ಉದ್ಘಾಟನೆ ಮಾಡಿ ಅಲ್ಲಿಯೂ ಕೂಡ ಅತ್ಯಂತ ಅಮೂಲ್ಯವಾದ ಮಾತುಗಳನ್ನು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಮಾತನಾಡಿದ್ದನ್ನು ನೀವು ಕೆಲವರಾದರೂ ನೋಡಿರ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಂಥ ಪ್ರಧಾನಮಂತ್ರಿಗಳಿಗೆ ಪವನ್ ಕಲ್ಯಾಣ್ ನಿನ್ನೆ ಹೇಳಿದ್ರು, ನಿನ್ನೆ ಅವ್ರ ಕಣ್ಣಲ್ಲಿ ನೀರು ಬಂತು. ಇಷ್ಟು ಹಗಲು ರಾತ್ರಿ ಕೆಲಸ ಮಾಡುವಂತ ಪ್ರಧಾನಮಂತ್ರಿಗಳಿಗೆ ನಾವು ಹುಡುಗರು ಹಚ್ಚಿ ಬಯಸ್ತೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ನಶಾ ವ್ಯವಸ್ಥೆನೇ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಿಂದ ನೀವೆಲ್ಲರೂ ಆ ನಶಾ ವ್ಯವಸ್ಥೆಯಿಂದ ಆ ಪದಾರ್ಥಗಳನ್ನ ಯಾರು ಸೇವಿಸಬಾರದು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದರಿಂದ ಯಾರು ಬಲಿ ಆಗದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ವೈದ್ಯರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ಇವತ್ತೆಲ್ಲ ವೈದ್ಯಕೀಯ ಮತ್ತು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಅವರು ಮಾಡಿದ್ದಾರೆ. ಈ ಇನಿಷಿಯೇಟಿವ್ ಅಂಡರ್ ಪ್ರೈಮ್ ಮಿನಿಸ್ಟರ್ ಜೊತೆ ನಮ್ಗೆ ಏನು ಲೈವ್ ಕಾನ್ಫರೆನ್ಸ್ನಲ್ಲಿ ಜಾಯ್ನ್ ಆಗೋದಕ್ಕೆ ಅಪರ್ಚುನಿಟಿ ಸಿಕ್ತು. ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್. ಈ ಅಪರ್ಚುನಿಟಿಗಳಿಗೆ ವಿ ಗಾಟ್ ಟು ನೋ ದಟ್ ದಿಸ್ ನಶಾ ಮುಕ್ತ ಅಭಿಯಾನ್ ಇದೇನಿದೆಯಲ್ಲ, ಇದು ಪ್ರಿವೆನ್ಷನ್ ಲೆವೆಲ್ಗೆ ನಾವು ಒಂದು ವರ್ಕ್ ಮಾಡಬೇಕು. ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿ ನಮ್ಮ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಬೇರೆ ಬೇರೆ ಪೇಷಂಟ್ಸ್ ಅಡ್ಮಿಟ್ ಆಗೋದನ್ನು ನೋಡ್ತಿರ್ತೀವಿ. ಹೇಗೆ ಅವರು ತಮ್ಮ ಲೈಫ್ ಕಂಟ್ರೋಲ್ನ ಕಳ್ಕೊತಾರೆ, ತಮ್ಮ ಫ್ಯಾಮಿಲಿಯಿಂದ ಹೇಗೆ ದೂರ ಆಗ್ತಾರೆ, ವರ್ಕ್ ಎಲ್ಲ ಬಿಟ್ಟು ಹೇಗೆ ದೂರ ಆಗ್ತಾರೆ ಅನ್ನೋದನ್ನು ನೋಡ್ತಿರ್ತೀವಿ. ಸೊ ಇದನ್ನೆಲ್ಲ ನೋಡಿ ನಮಗೇನು ಅನಿಸುತ್ತೆ ಅಂದರೆ, ಈಗ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ ಅಂತಿಲ್ಲ, ಮೆಡಿಕಲ್ ಟ್ರೀಟ್ಮೆಂಟ್ ನಾವು ಕೊಡ್ಬೋದು. ಬಟ್ ಈ ನಶಾಮುಕ್ತ ಭಾರತ್ ಅಭಿಯಾನ ಇದನ್ನ ಒಂದು ಸಕ್ಸಸ್ ಮಾಡೋದಕ್ಕೆ ನಾವು ಸ್ಕೂಲ್ ಲೆವೆಲಲ್ಲೇ ಸ್ವಲ್ಪ ಇನಿಷಿಯೇಟಿವ್ ತೊಗೋಬೇಕು, ಸ್ವಲ್ಪ ಬೇಸ್ ಲೆವೆಲಲ್ಲೇ ಇನಿಷಿಯೇಟಿವ್ ತೊಗೋಬೇಕು.
ಈಗ ಇವತ್ತು ಪ್ರೈಮ್ ಮಿನಿಸ್ಟರ್ ಹೇಳಿರೋ ಪ್ರಕಾರ ನಾವು ಆಧ್ಯಾತ್ಮದ ಕಡೆಗೆ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದರೆ ಮಕ್ಕಳಲ್ಲಿ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಿದ್ರೆ ಸೊ ಈ ನಶಾಮುಕ್ತ ಭಾರತ್ ಅಭಿಯಾನನ ಇದನ್ನೊಂದು ಟ್ರೂ ಸಕ್ಸಸ್ ಮಾಡ್ಬೋದು ಅಂತ ಹೇಳ್ತೀನಿ. ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಅಪರ್ಚುನಿಟಿ ಸರ್. ಈಗ ಪ್ರೈಮ್ ಮಿನಿಸ್ಟರ್ ಜೊತೆ ಲೈವ್ ಕಾನ್ಫರೆನ್ಸಲ್ಲಿ ಜಾಯ್ನ್ ಆಗೋದಕ್ಕೆ ನಮಗೊಂದು ಅಪರ್ಚುನಿಟಿ ಮಾಡಿಕೊಟ್ರು. ಕರ್ನಾಟಕದಲ್ಲಿ ಬರೀ 7 ಮೆಡಿಕಲ್ ಕಾಲೇಜಸ್ ಸೆಲೆಕ್ಟ್ ಆಗಿದೆ, ಅದರಲ್ಲಿ ನಮ್ದು ಈ SNMC ಮೆಡಿಕಲ್ ಕಾಲೇಜ್ನು ಒಂದು ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ಸರ್.